ಏನು ಮಾಡಿದ್ರು ಹೊರಗೆ ಬರುವುದಿಲ್ಲ, ಪ್ರಯತ್ನ ಬಿಡುವುದಿಲ್ಲ. ಎಷ್ಟು ವರ್ಷ ಆಯ್ತದೆ ಸಂತೋಷ ಪಡ್ರು. ಈ ಅವಸ್ಥೆಲಾದ್ರೂ ನಾವು ಇಷ್ಟು ವರ್ಷ ಇದ್ರಲ್ಲ, ಹೆಮ್ಮೆ ಪಡಬೇಕು. ಪಾಪ ನೀವು ನಮ್ಮ ಆಗ್ತೀರಿ ಅಂತ ವಿಶ್ವಾಸ ಇಲ್ಲ. ಈಗ ಹೇಳಿಸ್ಕೊಳ್ತಾ ಈ ಅವಸ್ಥೆಯಲ್ಲಿ ಇರುವುದಕ್ಕಿಂತಲೂ ಮೊದಲೇ ಹೋಗುವುದು ಒಳ್ಳೆ. ನಾ ಹೇಳಿಸ್ಕೊಂಡಿದ್ದೆ ಅಂತ ನಿಂಗೆ ಯಾರು ಹೇಳಿದ್ರು? ಇಲ್ಲಪ್ಪ, ನಾ ಹೇಳಿಲ್ಲ. ಹೇಳಪ್ಪ, ನಮ್ಮಲ್ಲಿ ಯಾರು ಹತ್ತು ಎದುರು ಯಾರು ಹೇಳಿಲ್ವ? ನಾನು ಹಿಂದೆ ಬಂದಿದ್ದು ಹೇಳುವ ಉಂಟಲ್ಲ, ನಂಗೆ ಒಂದೇ ಮಾತು, ಯಾರ್ಯಾರಿಗೋ ಹುಟ್ಕೊಂಡು ನಮ್ಗೆ ತ್ರಾಸ ಕೊಡ್ಲಿಕ್ಕಿದ್ದವ್ರು ಅಂತ. ಮತ್ತೆ ನಿನಗೆ ಹುಟ್ಟಿದವ್ರು ನಿನಗೆ ಯಾಕೆ ತ್ರಾಸ ಕೊಡ್ತಾರೆ? ನಿಮ್ಮ ಅಪ್ಪನಿಗೆ ಹುಟ್ಟಿದವರು, ನಂಗೆ ಹುಟ್ಟಿ ಅದೇ ನಿಮ್ಮ ಅಪ್ಪನಿಗೆ ಹುಟ್ಟಿದವರು ನಮ್ಮ ಕಥೆ ಬೇರೆ, ನಿಮ್ಮ ವಿಷಯ ಗೊತ್ತಿಲ್ಲ. ನಿಮ್ಮ ನೋಡಿದ್ರೆ ಕ್ಷಣ ಇಲ್ಲಿ ಇಲ್ಲಿ ಅಂತ ಶುರು ಮಾಡಿದ್ದು ಯಾಕೆ? ಒಳಗಿರ್ಬೇಕು ಅಂತ ನಾವು ಹೊರಟವರು. ಬರ್ಲಿಕ್ಕಿದ್ದವ್ರೇ ಅಲ್ಲ ನೀವು, ಇಲ್ಲಿ ಬರ್ಲಿಕ್ಕಿದ್ದವ್ರ, ಬರ್ಲಿಕ್ಕೆ ನಮ್ಮಲ್ಲಿ ಬರ್ಲಿಕ್ಕಿದ್ದವ್ರೇ ನೀವಲ್ಲ ಅಂತ ನಾವು ಬಂದಿದ್ದೇವಲ್ಲ. ಅದಕ್ಕೆ ಇಲ್ಲಿ ಹೇಳಿದ್ದು ನಾನು. ನಿಮ್ಗೆ ವಿಷಯ ಗೊತ್ತಿಲ್ಲ. ನೀವು ನೋಡಿದಾಗೆಲ್ಲ ಕಾಗದ ನೀವು ಪರಕ್ಕಿ ನಮ್ಗೆ ಗೊತ್ತಿರಲಿಲ್ಲ. ಇಬ್ರು ಅಲ್ಲ, ನಮ್ಮಲ್ಲಿ ಅವರು ಅಲ್ಲ, ಹೊರದೇಶಿಗರು, ಪರಕೀಯರು. ನಮ್ಮಲ್ಲಿ ಪರದೇಶಿ ಒಂದು ಸಿಟ್ಟು ಬರ್ತದೆ, ಸಿಟ್ಟು ಬರ್ದೇ ಇರ್ತದೆ. ಯಾಕೆಂದ್ರೆ ನಾವು ಪ್ರದೇಶಿಗಳ ಅಂತ ಕೇಳ್ತೀವಿ ಅಂತ ಗೊತ್ತಿಲ್ಲ. ಒಳ್ಳೆ ಶಬ್ದ ಹಾಕೊಂಡು ನೀವು ಕೊಡ್ತೀರ ಒಂದೇ.
ಪರಕೀಯ ಬರುವುದಿಲ್ಲ ಸಾಯಿಲ್ಲ. ಅದು ಒಳ್ಳೆ ಶಬ್ದ, ಅದು ನಿನ್ನ ಬಾಯಿ ಸಿಕ್ಕಾಯ್ತು. ಹಾಳಾಯ್ತು, ನನ್ನ ಬಾಯಿ ಹಾಳಾಯ್ತು, ಅದು ನಿಮ್ಗೆ ಹಾಳಾಯ್ತು. ಪರಕೀಯ ನಮ್ಮಲ್ಲಿ ಅವರಲ್ಲ, ಈ ನಾಡಿನವರಲ್ಲ. ಅಲ್ಲ ಮಳೆ ಏನಾಯ್ತು? ನೋಡು, ಹಾ, ನೋಡ್ತೈತೆ ನಾನು. ಹಾ, ನೀವು ಹಾಗೆ ಆ ಬದಿಯಿಂದ ಹೋಗ್ತೀರಿ ಅಂತ ಲೆಕ್ಕ ನನಗೆ. ಅಂದ್ರೆ ಈ ಬದಿಗೆ ಬರುವುದಿಲ್ಲ ಇವರು. ಹಾಗೆ ಹೋಗಿ. ಯಾಕೆಂದ್ರೆ ಹಾ. ಇಲ್ಲಿ ವಿಷಯ ಗೊತ್ತಿದ್ದವ್ರು ಯಾರು ಬರುವುದಿಲ್ಲ. ಅಂದ್ರೆ ಇಲ್ಲಿ ಎಂತ ಎಂತದು ಸಮಸ್ಯೆ ಉಂಟು ಇಲ್ಲಿ? ಹೌದು, ನಿಮ್ಮಂತವ್ರು ಬಂದ್ರೆ ಭಯಂಕರ ಸಮಸ್ಯೆ. ಅಲ್ಲ, ಬಂದವರಿಗೆ ಸಮಸ್ಯೆ, ಇದ್ದವ್ರಿಗೆ ಸಮಸ್ಯೆ. ಇದ್ದಾರೆ. ಬಂದವರಿಂದ ಸಮಸ್ಯೆ. ಹಾ. ಹಾಗಾಗಿ ನಾವು ಬಂದರೆ ಯಾರಾದ್ರೂ ಬಿಡುವುದಿಲ್ಲ, ನಾನೇ ಸಮಸ್ಯೆ ಮಾಡ್ತೇನೆ. ಏನು ಆ ರೀತಿ ನಿಮ್ಮ ಊರಿನಲ್ಲಿ? ಈಗ ನಿಮ್ಗೆ ವಿಷಯ ಗೊತ್ತಿಲ್ಲ. ನೀ ಹೇಳಿಲ್ಲಲ್ಲ. ಈಗ ನೀವು ಪುರುಷರು ಅಲ್ವಾ? ಯಾವುದು? ಪುರುಷರು. ಪುರುಷರು. ಇದು ನಿಮ್ಮಲ್ಲಿ ಪುರುಷರು ಪ್ರಸವ ಇರ್ಬೋದು. ಎಲ್ಲೂ ಇಲ್ಲ. ಅದು ನಮ್ಮಲ್ಲಿ ಅಲ್ಲಲ್ಲ, ಎಲ್ಲೂ ಇಲ್ಲ. ಅಲ್ಲ, ನಿಮ್ಮಲ್ಲಿ ಇರ್ಬೋದು. ಛೆ, ಯಾರು ಹೇಳಿದ್ದು? ಪುರುಷರಿಗೆ ಪುರುಷರಿಗೆ ಪ್ರಸವ ಯಾವ ಕಾಲಕ್ಕೂ ಇಲ್ಲ. ನಮ್ಮಲ್ಲಿ ವಿಷಯ ಗೊತ್ತಿಲ್ಲ. ಅವರಿಗೆ ಯಾರಿಗೆ? ನಾನು ಹೇಳಿದ ಪುರುಷರಿಗೆ ಪ್ರಸವ ಇದೆ. ನಮ್ಮಲ್ಲಿ ನಾವು ನಮ್ಮಲ್ಲೂ ಹಾಗೆ. ಅಲ್ಲ, ನಮ್ಮಲ್ಲಿ ಪ್ರಸವ ಇದೆ. ಹೆಂಗ್ ಬಜ? ಹೌದು. ಯಾರಿಗೆ? ಪುರುಷರಿಗಿಲ್ಲ, ಹೌದು. ಸ್ತ್ರೀಯರಿಗೂ. ಹೌದು, ನಮ್ಮಲ್ಲಿ ಉಂಟು. ನಿಮ್ಮಲ್ಲೂ ಪ್ರಸವ ಉಂಟು. ನಿಮ್ಮಲ್ಲೂ ಪ್ರಸವ ಉಂಟು ಹೆಣ್ಣುಗಳಿಗೆ. ಹೌದಲ್ವಾ? ಬರುವುದಕ್ಕೆ ಅಂತ ಹೇಳ್ತಾರೆ. ಪ್ರವೇಶ. ಹಾಗಲ್ಲ ಅಜ್ಜಿ. ಹಾಗೆಲ್ಲ ಮುಟ್ಬೇಡ ಮರೆ. ನಂಗೆ ಸುಡುಗಾಲ ಒಂದು ರೀತಿ ಆಗ್ತದೆ. ಅಲ್ಲ, ನಿನಗೊಂದು ರೀತಿ ಆಗ್ಬೋದು. ಆಗ್ತದೆ ಅಂದ್ರೆ ನಂಗೆ ಇದೆಲ್ಲ ಅಭ್ಯಾಸ ಇದೆ ಮರೆ. ನನಗೇನು ನನ್ನ ಅಪ್ಪನ ದೊಡ್ಡಜ್ಜಿ ನೋಡಿದಾಗ ನೀನು ದೊಡ್ಡಜ್ಜಿ ಒಟ್ಟಿಗೂ ಹೀಗೆ ಮಾಡ್ತೀನಿ ಅಂತ ನಂಗೆ ಯಾವತ್ತೂ ಗೊತ್ತಿಲ್ಲ. ಈ ಪ್ರಾಯದಲ್ಲಿ ರೋಮಾಂಚನ ಯಾಕೆ ಗೊತ್ತಾ? ಪ್ರಾಯದ ಕಾಲದಲ್ಲಿ ಸಿಗಬೇಕಾದಷ್ಟು ಸಿಗದೆ ಇದ್ರೆ ಈ ಪ್ರಾಯದಲ್ಲಿ ಈಗ ನೀ ಪ್ರಾಯದಲ್ಲೇ ಎಲ್ಲ ಕಾಕಾಬಿಟ್ಟೇನು? ನಡ್ಕೊಳ್ಳುವುದನ್ನು ಅನುಭವಿಸ್ಬೇಕು. ಅಲ್ಲ, ನಿಂದು ನೀ ಸಮಾಚಾರ ಕೊನೆ ನನ್ನ ಹಿಡಿತ ನನ್ನ ಕೈಲಿ ಇರುವುದಿಲ್ಲ. ನನ್ನ ವಿಷಯ ಗೊತ್ತಿಲ್ಲ. ನನಗೆ ನೀನು ನೋಡಿದಾಗಲೇ ಗೊತ್ತಾಯ್ತು. ಹಾ. ನಿನಗೆ ನಿನ್ನ ಕೈಯೆಲ್ಲ ಹಿಡ್ತಾ ಇರುವುದಿಲ್ಲ ಅಂತ ಗೊತ್ತು. ಹಾ. ಹಾಗಂತ ನಿನ್ನಂತವಳಿದ್ದಾಗ ನಾವು ಹಿಡ್ತಾ ತಪ್ಪುವುದಿಲ್ಲ ಎನ್ನುವ ಭರವಸೆ. ನಂಗೆ ಸಂತೋಷ ಯಾಕೆ ಗೊತ್ತಿಲ್ಲ. ಯಾಕೆ? ನೀ ಮೊದ್ಲದ ಮಾತು ನಂಗೆ ಮುಂದೆ ಹೋದ್ರೆ ಹಿಂದೆ ನೆನಪಾಗ್ತಾ ಆಗಿದ್ದಿಲ್ಲ. ಹೌದು, ಅಂದ್ರೆ ಇದನ್ನೆಲ್ಲ ಹುಡುಗ ಆ ಪ್ರಾಯದಲ್ಲಿ ಹಾಗಾಗಿ ಅದಕ್ಕೆ ಹೀಗೆ ಅಂದೆ. ಹೌದು. ವಿಷಯವೇ ಅದಲ್ಲ. ಗೊತ್ತಾಯ್ತು. ನಮ್ದು ವಿಷಯ ಎಂತ ಹೇಳುದ? ಅಂದ್ರೆ ಏನಾಯ್ತು ಅಜ್ಜಿ? ನಮ್ಮಲ್ಲಿ ಯಾರಿಗೂ ಯಾವುದು? ಬೇಡ, ನೀನೇ ಇದೆ. ನಮ್ಮ ಪ್ರದೇಶದ ಬಗ್ಗೆ ಏನ್ ತಿಳ್ಕೊಂಡೆ ನೀನು? ಅಲ್ಲ, ಇದನ್ನು ನೋಡಿದಾಗ, ಇಲ್ಲಿ ಪ್ರವೇಶ ಮಾಡಿದಾಗ ಇದು ಸ್ತ್ರೀ ರಾಜ್ಯ ಅಂತ ಅದೆಲ್ಲ ನೀ ತಿಳ್ತಿದ್ದೆ. ಅಲ್ಲಿ ಇದು ಪುರುಷನಿಗೆ ಇಲ್ಲ ಅಲ್ಲ, ಅಂದ್ರೆ ಪುರುಷರು ಬರಬಾರ್ದು, ಪ್ರವೇಶ ಬರುವಾಗೇ ಇಲ್ಲ. ನಿಮ್ಮ ಕತೆ ಬಿಡಿ. ಆದ್ರೆ ಒಂದು ಆಶ್ಚರ್ಯ ಇದೆ. ಏನು? ಸ್ತ್ರೀ ರಾಜ್ಯ, ಹೌದು, ಪುರುಷರ ಪ್ರವೇಶ ಇಲ್ಲ. ಹಾ. ಇಷ್ಟೊಂದು ಸಂಖ್ಯೆಯಲ್ಲಿ ನೀವಿದ್ದೀರಿ. ಹೌದು. ಎಲ್ಲ ಉದ್ಭವ ಮೂರ್ತಿಗಳಲ್ಲಿ. ಅಂದ್ರೆ ಅವನಿಗೆ ಸಮಸ್ಯೆ ಮತ್ತೇನಲ್ಲ. ಎಂದದಪ್ಪ? ಪುರುಷರಿಗೆ ಪ್ರವೇಶ ಇಲ್ಲದೆ ಇದ್ದ ಮೇಲೆ ನಿಮ್ಮಲ್ಲಿ ಜನಸಂಖ್ಯೆ ಹೆಚ್ಚಾದದ್ದು ಹೇಗೆ ಅಂತ. ನಂಗೆ ಅದು ದೊಡ್ಡ ವಿಷಯ ಅಲ್ಲ. ನಮ್ಗೆ ಅಂದ್ರೆ ನೀವೇ ಹೋಗ್ಬರ್ತೀರಿ. ಅಲ್ಲಪ್ಪ, ಅದು ವಿಷಯವೇ ಅಲ್ಲ ನಮ್ಗೆ. ಇದಕ್ಕೆ ಉತ್ತರ ಕೊಟ್ಟರು ಏನು ಸಮಸ್ಯೆ ಇರುವುದು ನಾವು ವಿಚಾರ ಮಾಡ್ತಿದ್ದೇನೆ. ಯಾಕೆಂದ್ರೆ ನಮ್ಮಲ್ಲಿ ಬಿಟ್ಟು ಒಂದು, ಹೌದು. ಎರಡನೇದು ಯಾವುದು ಯಾರ ಬಾಯಿಗೆ ಬರಬೇಕು ಅವ್ರ ಬಾಯಿಗೆ ಬಂದ್ರೆ ಚಂದ. ಅಂದ್ರೆ ಇವ್ರ ಉತ್ತರ ಕೊಟ್ರೆ ಕೊಡ್ಬೇಕಾದ್ರೆ ನಂಗೆ ಸದ್ಯಕ್ಕೆ ಇಷ್ಟೇ ಬಿಟ್ಟರೆ ಮತ್ತೆ ಅಂತದ್ದಲ್ಲ. ನೀನು ಮುಂದಾಲಜ್ಞ ಅಂದ್ರೆ ನಾವೇ ಇಷ್ಟು ವರ್ಷದಿಂದ ನನಗಾದದ್ದು ಮತ್ತೆ ನೀನಂತವ್ರನ್ನೇ ಕಾದದ್ದು ನಾನು. ಸರಿ ಮಾತಾಡ, ದನ ಕಾದದ್ದಲ್ಲ ಅಂತ ಮತ್ತೆ ಅದಲ್ಲ. ನೀನು ಎಲ್ಲೆಲ್ಲ ತಗೊಂಡು ಹೋಗ್ಬೇಕ. ಈಗ ನಮ್ಮಲ್ಲಿ ಪುರುಷರು ಬರುವಾಗೇ ಇಲ್ಲ. ಈಗ ಪುರುಷರಲ್ಲ. ಒಬ್ಬರು ಗಂಡಸರಲ್ಲ ಒಳಗಡೆ. ಈಗ ಸುಡುಗಾಡಿ ಗಂಡಸರೇ ಆದ್ರೂ ಹೆಂಗಸರೇ ಆದ್ರೂ ಗೊತ್ತಾಗುತ್ತಿಲ್ಲ. ಅವರು ಕಲಿತವ್ರು, ಅವರು ಉಡುಗೆ ತೊಡುಗೆ ವಿಚಿತ್ರ ಇಲ್ಲ. ಹಾಗಾಗಿ ಹೋದವ್ರು ಒಬ್ಬರು ಗಂಡಸರಲ್ಲ. ಅಂದ್ರೆ ನಿಮಗೆ ಇಲ್ಲಿ ಗಂಡಸರು ಯಾರು ಹೆಂಗಸರು ಗೊತ್ತಾಗುವುದಿಲ್ಲ. ಬರುವಾಗೇ ಇಲ್ಲ. ಅದಕ್ಕೆ ಎಳ್ಳಿ ಒಡೆಗೆ ಅಂದ್ರೆ ಎಲ್ಲಿವರೆಗೆ? ನೀವು ಗಂಡಸರು ಮನುಷ್ಯರನ್ನು ಬಿಟ್ಟಾಕು.
ನಾವುಂಟಲ್ಲ ಹೌದು. ಗಂಡು ಸೊಳ್ಳೆ ಬಂದ್ರು ಹೊಡೆದಾಕ್ಬಿಡ್ತೇವೆ. ಒಂದು ಸೊಳ್ಳೆನು ಎಂತ ವಿಪರ್ಯಾಸ ವಿಪರ್ಯಾಸ ಗಂಡು ಸೊಳ್ಳೆಯನ್ನು ಕೊಲ್ತೇವೆ. ಅಲ್ಲ ಅಜ್ಜಿ, ಹೇಗೆ ಗುರು ಒಂದು ಆಶ್ಚರ್ಯ. ಏನು ಅದೇ ಅದೇ. ಹ. ಬರುವಂತದ್ದೇ ಗಂಡು ಸೊಳ್ಳೆ ಎನ್ನುವುದು ನಿಮಗೆ ಹೇಗೆ ಯಾವ ನೆಲೆಯಲ್ಲಿ ಗುರುತಿಡ್ತೀರಿ? ಅಲ್ಲ ಈ ಗಂಡು ಸೊಳ್ಳೆ ಹೆಣ್ಣು ಸೊಳ್ಳೆ ಅಂತ ಹೇಗೆ ಅಷ್ಟು ವ್ಯತ್ಯಾಸ? ಸೂಕ್ಷ್ಮಮತಿಗಳಾಗಿ ಎಲ್ಲ ನಮಗೆ ಗೊತ್ತಾಗ್ತದೆ. ಈಗ ಅದು ಈ ಹೆಣ್ಣು ಸೊಳ್ಳೆ ಉಂಟಲ್ಲ, ಅದು ಕೂಗುದಕ್ಕೂ ಗಂಡು ಸೊಳ್ಳೆ ಕೂಗುದಕ್ಕೂ ಬಹಳ ವ್ಯತ್ಯಾಸ ಉಂಟು. ಹೌದಾ? ಅಂದ್ರೆ ಸ್ವರದಲ್ಲೇ ಗಂಡು ಹೆಣ್ಣು ಅದೇ ವ್ಯತ್ಯಾಸ ಹೇಗೆ? ನೀನು ಈ ಸೊಳ್ಳೆ ಗೆದ್ದದ್ದು ಕೇಳ್ತಾ ಇಲ್ವಾ? ಇಲ್ಲ, ನಾನು ಸೊಳ್ಳೆ ತಜ್ಞ ಅಲ್ಲ. ಇಲ್ಲ. ಒಳ್ಳೆ ಅದಿದು ಈಗ ನೋಡು, ಗಂಡು ಮಕ್ಕಳು ಸ್ವರಕ್ಕೂ ಹೆಣ್ಣು ಮಕ್ಕಳು ಸ್ವರಕ್ಕೂ ವ್ಯತ್ಯಾಸ ಇಲ್ವಾ? ಇರ್ತದೆ. ಹೌದಾ? ಇರ್ತದೆ. ಅದೇ ದುರಂತ ನೀ ಕಲ್ಪನೆ ಮಾಡ್ಕೊ. ಈ ಗಂಡು ಸ್ವರದಲ್ಲಿ ಸ್ವಲ್ಪ ಗಂಡು ಸುತ್ತನೆ. ಕಡಿಚು ಒಂದೇ ಅಲ್ಲ, ಸೂಕ್ಷ್ಮ ಬೇರೆ ಉಂಟು. ಅದು ಅಜ್ಜಿ. ತಾಯಿ ಯಾವುದು ಏನು ಕೇಳಿದರೆ ಹೆಣ್ಣಿನದ್ದೇ. ಅಲ್ಲ, ಗಂಡಸರು ಇಲ್ಲಿ ಬರ್ತದೆ, ನಿಮ್ಗೆ ಸ್ವರದ್ದೆಲ್ಲ ಹೇಳ್ಕೊಂಡಿದ್ರು. ಹಾಗೆ ನನ್ನ ಮಗನೇ ನಿಂಗೆ ತಾಯಿಯೇ ಇಲ್ಲ ನಿಂಗೆ. ಹೌದಾ ಅಜ್ಜಿ? ಹೌದು. ಹೇಳಿ, ಅದು ಬೆಂಕಿ ಸುಡ್ತದೆ ಹೇಳೋದು ಸುಟ್ಟಕೊಂಡು ಗೊತ್ತಾಗ್ಬೇಕಾ? ಏನಪ್ಪ ನೋಡಿದ್ರೆ ಗೊತ್ತಾಗ್ತದೆ. ವಿಷದಿಂದ ಅವು ಸಾಯ್ತಾ ಹೇಳೋದು ಸತ್ತಂಗ್ ಗೊತ್ತಾಗುದಾ? ಏನಪ್ಪ, ಎಲ್ಲ ಏನ್ ನನ್ ಕಲಿಸ್ತೇನೆ ನಮ್ಮ ಮಾತಲ್ಲ? ನಿಮ್ಗೆ ಹೆಂಗ್ ಗೊತ್ತಾಗ್ತದೆ? ನಂಗೆ ಕೇಳುದಾ? ನನ್ನ ಸಂಶಯ ತಪ್ಪು ಅಜ್ಜಿ. ನಾನು ಸಂಶಯ ತಪ್ಪಂದು ಗೊತ್ತಿದ್ದೆ ಹೋದ್ದು ಅಮ್ಮ. ಜಿಜ್ಞಾಸೆ ಎನ್ನುವುದು ಅಜ್ಞಾನ ಅಲ್ಲ ಅಜ್ಜಿ. ಜಿಜ್ಞಾಸೆ ಅಜ್ಞಾನ ಅಲ್ಲ. ಅಜ್ಞಾನ ಹೆಚ್ಚಾದ್ರೆ ಜಿಜ್ಞಾಸಕ್ಕೆ ಬೆಲೆ ಇಲ್ಲ. ಏನು ಭಯಂಕರ ನನ್ ಮುಂದೆ ಮಾತಾಡ್ತೇನೆ? ಏನೇ ಇದ್ರು ನಿನಗೆ ನೀನ್ ನೋಡು, ನನ್ನ ಶರೀರಕ್ಕೆ ಓದ್ತಿದ್ದಿ ಎರಡೂ ಮಾತ. ಅವಳಿ ಮತ್ತೆ ಸಣ್ಣವರು ದೊಡ್ಡವರು ವ್ಯತ್ಯಾಸ ಇಲ್ಲ. ಯಾವ್ದಾದ್ರು ಎಲ್ಲಿ ಮುಟ್ಟುದು ಅಂತ ಉಂಟು. ನಂದಿದ್ದೀನಿ. ಮತ್ತೆ ಹಾಕೊಂಡ್ರು ಬಂತು. ನಾನು ಅದಕ್ಕೆ ಗಂಡಸೆ ಒಂದು ನಮ್ದಿದೆಲ್ಲ ಶುರುವಾಗ್ತದೆ. ಅದಕ್ಕಾಗೂ ಹಣ ನಮ್ಗೆ ಕೊಡ್ರ. ಅಲ್ಲ ನಿಂಗೆ ಒಂದೇ ಎರಡು ಅಂದ್ರೆ ನಿಂಗೆ ಏನ್ ಅನ್ಸೋದು ಹೇಳ್ಬೋದು. ಅಲ್ಲ ನಂದು ಅದು ಆಕ್ಷೇಪ ಇಲ್ಲ, ನನ್ನ ಉತ್ತರ ಇರ್ತದೆ. ನಿನ್ನನ್ನು ಉತ್ತರ ನಿರೀಕ್ಷೆ ಮಾಡಬೇಕು ಅಂತ ಹೇಳುದು ಬೇಡ. ಅಯ್ಯೋ, ಮುಗಿತೇನೆ, ಹೋಗಿ ಸಾಕು. ಅಲ್ಲ ಎಂತ ವಿಷಯ ಮಾತಾಡ್ತಿದ್ದೀನಿ. ಇದು ನಮಗೆ ಪ್ರವೇಶ ಇಲ್ಲ ಅಂತ ಹೇಳಿದ್ಯಲ್ಲ. ಪ್ರವೇಶ ಇಲ್ಲ. ನಮ್ಮನ್ನು ನೀನು ತಡೆದೆ ತಡೆದೆ. ತಡೆಯುವಲ್ಲಿ ನೀನು ಅಂತ ಯಾಕೆ ತಡೆದೆ ಅಂತ ಕೇಳ್ಕೊಳ್ಳಿ. ಯಾಕೆ? ಅದು ಸ್ವರದ ವಿಷಯ ಆಯ್ತು, ಬಿಡುವ ಬೇಡ. ಯಾಕೆಂದ್ರೆ ಒಂದೊಂದು ಶಬ್ದ ಬಂದು ಮತ್ತೆ ಇದ್ದು ಸ್ವರವು ಹೋದ್ರು ಆಯ್ತು ನಾವು. ಹಾಗಾಗಿ ವಿಷಯ ಏನು ಕೇಳಿದ್ರೆ, ಇದು ಸ್ತ್ರೀ ಮಲಯಾಳ. ಸ್ತ್ರೀ ಮಲಯಾಳ. ಹಾ, ನಮ್ಮ ರಾಜ್ಯ ಇದು. ಇಲ್ಲಿ ಯಾವುದೇ ಒಂದು ಗಂಡು ಜೀವಿ ಇಲ್ಲ. ಎಲ್ಲ ಹೆಣ್ಣುಗಳೇ, ಹೆಣ್ಮಕ್ಕಳೇ, ಎಲ್ಲ ಹೆಣ್ಮಕ್ಳು. ಎಲ್ಲ ಕೆಲಸಕ್ಕೂ ಹೆಣ್ಣುಗಳೇ. ಮತ್ತೆ ಹೌದು, ಗಂಡಸರು ಮಾಡಿ ಕೆಲ್ಸಕೊಂಡು ಕೇಳ್ಬೇಡ. ಮತ್ತೆ ನಿಂದ ಸಣ್ಣ ಒಳನುಂಜಿನ ಮಾತಾಡಿದ್ದವ. ಎಲ್ಲಾ ಕೆಲಸಕ್ಕೂ ಹೆಣ್ಣುಗಳೇ, ಇರುವವರು ಪೂರ್ಣ ಹೆಣ್ಣುಗಳೇ ಅಂತ ಆದ್ರೆ ನಿಮಗೆ ಸುಖ ಬೇಕು ಅಂತ ಆದ್ರೆ ಅದು ನಾವು ತಿಂದ್ರೆ ಬರ್ತೇವೆ. ಸುಖ ಅಂದ್ರಲ್ಲ, ಸುಖ ಮುಖ ನಮ್ಗೆ ಗಂಡಸರು ಬರಬಾರ್ದು ಬಿಟ್ಟರೆ ಗಂಡಸರಿಂದ ಆಗಬಹುದಾದ ಕೆಲಸವನ್ನು ಅದು ಹೇಗೆ? ನಾವು ಮಾಡಿಸ್ಕೊಡ್ತೇವೆ. ದೊಡ್ಡ ಕಥೆ ಅಲ್ಲ. ನಿಮಗೆ ಯಾಕೆ ನಮ್ಮಲ್ಲಿ ಬೇಕಾದ ಎಲ್ಲಾ ವಿದ್ಯೆ ಉಂಟು. ಹೋಯ್ತು. ಅದರಿಂದ ಕಥಕ ತಯಾರು ಮಾಡ್ತೇವೆ. ಇದೆಲ್ಲ ನಿಮಗೆಲ್ಲ ಕಥಕವೇ. ಅಂತವ್ರು ಅಂದ್ರೆ ಅದು ಏನುಂಟು ಅಂತ ಅಷ್ಟು ನಾ ಹೇಳ್ತು ಹೋದರೆ ನಮ್ಮಲ್ಲಿ ಗುಟ್ಟು ಹೊರಗೆ ಬೀಳ್ತದೆ ಎನ್ನುವ ಕಾರಣಕ್ಕಾಗಿ ಹೇಳುವುದಿಲ್ಲ. ಬೇಡ. ನಮ್ಮಲ್ಲಿ ಅದಕ್ಕೆ ದಾರಿ ಉಂಟು. ಆ ತಲೆಬಿಸಿ ನಿಮ್ಗೆ ಬೇಡ. ಅದನ್ನು ಕೇಳಿ ನಮಗೆ ಆಗ್ಬೇಕಾಗ್ತದೆ. ನೈಜಾಗಿ ಕೃತಕ್ಕಾಗಿ ನಮಗದು ಬೇಡ, ಅಗತ್ಯ ಇಲ್ಲ. ಆದ್ರೆ ಮನೆ ಸಾಕಿದ್ದು ಪುರುಷರಿಗೆ ಪ್ರವೇಶವಿಲ್ಲ. ಬಂದು ಹಾಕಿದ್ದಾರೆ, ಬರಬಾರ್ದು ಅಂತದ್ರಲ್ಲಿ ಬಂದಿದೆ. ಅದನ್ನು ಕೇಳಲಿಕ್ಕೆ ಸರಿ ಮಾತಾಡೋ. ಏ ಜಿಯ, ಮತ್ತೆ ಅಜ್ಜಿ ಅಂದ್ರೆ ಮತ್ತೆ ಮತ್ತೆಂತದ್ದು? ನೀನ್ ನಾಲ್ಗೆ ಮೇಲೆ ಎತ್ತು ಮೆಟ್ಟಲಿಕ್ಕೆ ಯಾಕೆ ನೀ ಅಜ್ಜಿ ಅಲ್ವಾ? ಅಲ್ಲ ಮಾರಯ್ಯ, ನಂಗೊಂಡು ನೀವು ಅಚ್ಚಿ ಎಂತ ಯಾವ ಎತ್ತದಲ್ಲಿ ಅಚ್ಚಿ ಅಂದೆ ನೀನು. ಆ ಕೂದಲೆಲ್ಲ ಕೈಯ ಸೆರಗಿನ ಹಾಗಾಗಿ ಸುಮ್ಮನೆ ಕಮ್ಮಿ ಹಿಡಿದು ಹೇಳಿದ್ರೆ ಮಾರು ಉದ್ದ ಬರ್ತದೆ. ನಿಮ್ಮನೆ ಕಿಟಕಿ ಪರದೆ ಇದ್ದೇವೆ ತಕೊಂಡು ಹೋಗು, ನಮ್ಮ ಚರ್ಮ ಹಾಕು ಹೋಗಿ. ಕಣ್ಣೆಲ್ಲ ಕುಳಿ ಬಿದ್ದಿದೆ. ಗಂಡು ಗುಳಿ ಬಿದ್ದಿದೆ ಅಂತ ಗುಳಿ ಬಿದ್ದಿದೆ. ನೋಡಲ್ಲಿ.
ಏ ನಿನ್ನ ಕಣ್ಣು ಮೇಲೆ ಬಂದಿದ್ಯಾ? ನಿನ್ನ ಕಣ್ಣು ನೋಡಿ ದೃಷ್ಟಿ ಉಂಟೇನೆ. ಏ ದೃಷ್ಟಿ ಇಲ್ಲದೆ ಹೋದ್ರೆ ನಂಗೆ ಕಾಣ್ತದ? ಮುಗಿದು ಹೋಗಲ್ಲ. ನಿನ್ ನೋಡಿ ಹೆಣ್ಣು ಅನ್ನ ಗಂಡು ಅನ್ನ ಅಂದ್ರೆ ಒಂದು ಹೊಲ್ಲಿಲ್ಲ ಬಾಯಿಲಿ. ಬಾಯಿ ಹೊಳ್ಳಿದ್ದೀನಿ ಅಂತ ಕೊರಮಕ ಹಾಗೆ ನಾ ದ್ರವಾಹಾರದಿಂದ ಬರೀನೇನು ಹಾಗಾದ್ರೆ ಅಜ್ಜಿ ಹೌದು ಅಂತ ಆಯ್ತಲ್ಲ. ಅಲ್ಲ ತಿಂದು ಹಳ್ಳಿಂದ ಹೋದವರ ಜನಿ ಹೋಗಿದ್ದು ಕಂತು ಬಿಡುತ್ತೆ, ಈಗ ಹಲ್ಲು ಉದುರು ಹೋಗ್ತದೆ. ನೀವು ಅಜ್ಜಿ ಅಂತ ಮುಂಚೆ ಬಿದ್ದು ಒಟ್ಟು ಇಂಥದ್ದೇ ಅದು ಹಳ್ಳಿಲ್ಲ ಎಂದು ಹಣ್ಣು ಹುಟ್ಟಿದ ಮಗು ಹೂವಿರುವುದಿಲ್ಲ, ಅದು ಅಜ್ಜಿ ಆಗ್ತದ. ಮಗು ಹೀಗೆಲ್ಲ ಬೆಳ್ಳಗೆ ಕೂತಿರ್ತದೆ. ಅದನ್ನೇ ಹೇಳ್ಬೇಡ, ಒಂದೊಂದು ಇರ್ತದೆ ಅದು ಹೇಳಿಕ್ಕೆ. ಈ ಬೆಳಿಗ್ಗೆ ಕೂಡಲೇ ಅವ್ರು ಯಾಕಿಲ್ಲ ಸರಿ ಹುಡುಕಿ ಮತ್ತೆ ಇಲ್ಲೇ ಮತ್ ನಾವ್ ಹೇಳಿದ್ರೆ ಅವ್ನು ಬರುವಟ್ಟು ನನ್ಗೆ ಬರುವುದೇ ಬೇಡ. ಮೊದ್ಲೇ ನನ್ಗೆ ರಾಜ್ಯ ನೆಟ್ಟಿಲ್ಲ. ಮಂದಿ ಹೇಳ್ಬೇಡ. ನೋಡುವ ನನ್ನ ಕೆಣಕಬೇಡಿ, ಒಂದೇ ಮಾತು ಹೇಳ್ತೆ. ಶಾಲೆ ನಿನ್ನ ಹೆಸರು ಏನಂದೆ? ನನ್ಗೆಲ್ಲ ಮುದುಕಿ ಮುದುಕಿ ಎಲ್ಲ ಹೇಳ್ಬಾರ್ದಲ್ಲ. ಹಳೆ ಹುಡುಗಿ ಹಳೆ ಹುಡುಗಿ ಹೌದಾ? ಹಳೆ ಹುಡುಗಿ ಹಳೆ ಹುಡುಗಿ ಹೀಗೆ ಅಂತ ಮಾತಾಡ ಹುಡುಗಿ ಅಂದ್ರೇನ? ಅಜ್ಜಿ ಅಂತ ಅದೇ ನಾನ್ ಕೇಳುದು, ಅದು ಮಾತಾ ಬೇಡ ಬಿಡು. ಏನು ಅಜ್ಜಿ? ಬೇಸರ ಆಗ್ತದೆ ಅಂತಾದ್ರೆ ಶ್ವೇತಕೇಶಿ. ನೋಡ ಹುಡುಗಿನ ಸಾಹಿತ್ಯ ನೋಡ, ಸಾಹಿತ್ಯ ಅಂತಮ್ಮ ಎಂತಂದ ಶ್ವೇತಕೇಶಿ. ನಮ್ಗೆ ಬೇರೆ ಬೇಡ. ಕಡೆ ನನ್ ಕೆಲಸ ಅರ್ಥ ಆಗುದಿಲ್ಲ. ಹಾಗಂದ್ರೆ ಶೇಖ ಶ್ವೇತ ಅಂತ ಹೇಳಿದ್ರೆ ಬಿಳಿ. ಕೇಶಿ ಅಂದ್ರೆ ನೀವು ಕೂದಲಲ್ವಾ? ಓ ಬಿಳಿ ಕೂದಲವಳು. ಬೇಡ, ಅದು ಬೇಡ, ಇದು ಬೇಡ. ಓ ಪೂರ್ವ ಯೌವನೇ. ಇದು ಸೂಕ್ತವಾದದ್ದು. ಅದೇನು ಅಜ್ಜ ಅದಲ್ಲ. ಪೂರ್ವ ಯೌವನ ಈಗಿಲ್ಲ ಅಂತ. ಪೂರ್ವ ಯೌವನ ಮದುವೆ ಯೌವನ ಇತ್ತು, ಈಗ ಇಲ್ಲ. ಆಸೆ ಹೋಗಿದೆ. ಮಾತುದೆಲ್ಲ ಬ್ಯಾಟರ್ ಮಾತಾಡ್ಬೇಡ. ಅದಿರ್ಲಿ, ನಮ್ಮಲ್ಲಿ ಉಂಟಲ್ಲ ಅರಸಿ ಯಾರು ಅಲ್ಲ, ಯಾರು? ಯಾರು ಅರಸಿ ಯಾರು? ನಾನು ವನಪಾಲಕಿ. ಬಾಲಕಿ. ನಾನು ನೀನು ವನಪಾಲಿಕೆ. ಹೌದು. ಇಲ್ಲ ಎಂತದ? ನಾವ್ಯಾರೋ ದೊಡ್ಡ ಜನ ಯಾಕೆ ದೊಡ್ಡದು ಮಾಡ್ತಾನೆ? ಅಲ್ಲ, ನಾನೆಂತ ಕೆಟ್ಟ ಮಾತಾಡ್ದೆ ಗೊತ್ತಾ? ಗೊತ್ತಿಲ್ಲ. ನೀವು ನನ್ನನ್ನು ಮೆಚ್ಚಿಕೊಂಡೆ. ನಾನು ನಿಮ್ಮಲ್ಲಿ ಇಷ್ಟು ವಿನೋದವಾಗಿ ಮಾತಾಡಿದ್ದೆ ಯಾಕೆ? ಯಾಕೆ? ನಮಗೆ ಸಿಕ್ಕಿದ್ದು ಸಣ್ಣದೊಂದಲೇ ಮಾತಾಡಿದ್ವಿ. ಅವಯವ ಪ್ರಮಾಣ. ದೊಡ್ಡದು ಅಂತ ತಿಳಿದು ಮಾತಾಡಿದ್ದಲ್ಲ, ದೊಡ್ಡವರನ್ನ ಹೆಚ್ಚು ಮಾತಾಡಿರಲಿಲ್ಲ. ಆದ್ರೆ ಮೂರು ಇದು ಯಾವ್ದೊಂದು ಗೊತ್ತಾಯ್ತು. ಶ್ರೀಮಲ್ಯ. ಹೌದು, ನಮ್ಮ ದೊರೆ ಯಾರು? ಇಲ್ಲಿ ಮಹಾರಾಣಿ ಮಹಾರಾಣಿ ಮಹಾರಾಜ ಮಹಾರಾಜನಪ್ಪ. ಮಹಾರಾಣಿ ದೊರೆ ಹೆಚ್ಚು ತಪ್ಪಾಯ್ತಾಗ ಮಹಾರಾಣಿ ಸೇಸಿ ಪರ್ವೆ, ಸೇಸಿ ಪರ್ವೆ. ದೇಶಿ ಮತ್ತು ಪ್ರಾಂತ ಅಲ್ಲ ಮನೆಯ ಒಂದೇಯ. ಒಂದೇ ಏನ್ ಹೆಸರು? ಅಲ್ಲ ಇಲ್ಲ ಉಂಟು. ಶೇಷಿ ಪೇಟೆ. ಹೌದು ನೀನು ಹಂಗಾಗೆ ಮತ್ತೆ ನೀ ಹೇಳಿದ ನನಗೆ ಆಗಿಲ್ಲ, ಧೈರ್ಯದ ನೀನು. ಒಂದು ಯಾರು? ಶಶಿಪ್ರಭೆ. ಬ್ರಹ್ಮಣ ಬ್ರಹ್ಮಣ ಕುಂಟ್ಲೆ, ಬ್ರಹ್ಮ ಬ್ರಹ್ಮಣ ಕುಂಟ್ಲೆ. ಎಲ್ಲರೂ ಕುಂಟೆ ಅದು. ಅಲ್ಲ ಕುಂಟೆ ಅಲ್ವಾ? ಅವ್ರು ನಂಗೆ ಬಾಯಿಗೆ ಕೊಡ್ತೇವ್ದು ಹೆಸರೇ ಇಟ್ಕೊಂಡಿದ್ರು ಬಾರೆ. ಇನ್ನು ಬಾಯಿಗೆ ಹಾಗಲ್ಲ, ಸುಮಾರು ಯಾರು ಸಿಗದೆ ಹೋಗುದು. ಅಂತ ಹೆಸರು ಹುಟ್ಟೋದು. ಶಶಿಪ್ರಭೆ ಭ್ರಮರ ಭ್ರಮರ ಕುಂಟ. ಕುಂಟಳೆ. ಹೌದು. ಮತ್ತು ಕಮಲ ಗಂಟಿ, ಕಮಲ ಗಂಟಿ. ಕಮಲಗಂಧಿ. ಹಾಗೆ ನನಗೆ ನೀವು ಮುದುಕಿ ಹೇಳಿದ, ಅವಳು ಕಮಲಗಂಡಿ, ನಾನು ಕಮಲದ ಮುಖ ತೋಯ ಕಮಲದ ಕಮಲವೇ ಹೆಚ್ಚು. ಅಂದ್ರೆ ಬಹುಶಃ ಅದು ಅರಳಿನ ಕಮಲ. ಇದು ಮುದುರುವ ಮೊದಲಿನ ಕಮಲ. ಇದು ಆಗಲ್ಲ, ಆ ಶಬ್ದದ ಮೊದಲಿನ ಕಮಲ ಅಂದ್ರೆ ಅರಳಿದ ಕಮಲವೇ. ಈಗ ನೀವು ಬಂದ ತಪ್ಪಾಯ್ತು, ಹೋಗ್ಬೇಕು, ಮುಂದೆ ಬರ್ತೀರಿ ಅಂತ ಆದ್ರೆ ಬರೇ ವನ ಪಾಲಕಿ ಅಂತ ತಿಳ್ಕೊಳ್ಬೇಡಿ. ಮುದುಕೆ ಅಂತ ಹೇಳಿದ್ರಲ್ಲ, ನನ್ನನ್ನೊಂದ್ಸಲ ಜಗತ್ತು ನೋಡಿ ನಿಮ್ಮ ಜನ್ಮಕ್ಕೆ ಬೇಡ ಅಂತ ಮಾಡಿಕೊಂಡು
ಬಂದವರು ನಾವು. ನಮ್ಮಲ್ಲಿದ್ಯಾ? ಹೌದು. ಹಾ? ಎಲ್ಲ ಕಡೆಯೂ ದಿಗ್ವಿಜಯಕ್ಕಾಗಿ ಬಂದವರು, ನಿಮ್ಮನ್ನು ಅದಕ್ಕಾಗಿ ಬಂದವರು. ಅದಕ್ಕೆ ಬಂದ್ರ? ಅದಕ್ಕಾಗಿ ಹಾ, ಉದ್ದೇಶ ದಿಗ್ವಿಜಯ ಸಂಪಾದನೆ ಮಾಡುವುದೇ ಅಲ್ಲ, ನಮ್ಮ ಪ್ರಭುತ್ವವನ್ನು ಬೆರೆಸಬೇಕೆನ್ನುವಂತ ಉದ್ದೇಶಕ್ಕಾಗಿ. ಹೋದಲ್ಲಿ ನಿಮ್ದೊಂದು ನಮ್ಮ ಅಸ್ತಿತ್ವವನ್ನು ನೀವು ಗೌರವಿಸಬೇಕು. ಕಪ್ಪ ಕಾಣಿಕೆ ಕೊಟ್ಟು ನಾವು ಕೊಟ್ಟು ನಿಮಗೆ ವ್ಯವಸ್ಥೆ ಮಾಡಿಕೊಟ್ರೆ ಗೌರವ ಪೂರ್ವಕವಾಗಿ ಕೊಡತಕ್ಕದ್ದು. ನಿಮ್ಮ ಖರ್ಚಿಗೆ ಹೆಚ್ಚಿಕೊಂಡಿದ್ದು ನಮಗೆ ಬರಗಾಲ ಗೊತ್ತಿದೆ. ಮತ್ತೆ ಎಲ್ಲಿ ಬಂದ್ರಿ ಮದುವೆ? ನಾವು ಗೌರವ ಸಂಪಾದನೆ ಅಂದರೆ ನಮ್ಮ ಚಕ್ರವರ್ತಿ ಪೀಠವನ್ನು ಭದ್ರಗೊಳಿಸುವುದು. 5,100 ಹೊಂದಿಕೊಂಡವ ಅದೆಲ್ಲ ಖರ್ಚು ಕಡಿಮೆ ಕೇಳಲಿಕ್ಕೆ ನೀನಲ್ಲ, ಮತ್ತೆ ನಾವು ಅದಕ್ಕೆ ನೋಡು, ಕೊಡುದು ನೀನೆ. ನಿನ್ನ ಕೇಳಲಿಕ್ಕೆ ಬಂದದ್ದು ನಾವು. ನಾವು ಇಲ್ಲಿ ಬಂದದ್ದು ದಿಗ್ವಿಜಯಕ್ಕಾಗಿ. ಬಂದವರು ಸಾಮಾನ್ಯರು ಅಂತ ಭಾವಿಸಿಕೊಂಡ್ಯಾರು. ನೀವ್ಯಾರು? ಶೇಖರನ ಮಕ್ಕಳು. ನಾನು ಮಾರ್ತಾಂಡ ತೇಜ, ಅವರ ತಮ್ಮ ನಾನು ಕಮಲಧ್ವಜ. ಏನ್ ದೇವ್ರಿ, ಒಂದು ಏನ್ ಹೊಂದಾಣಿಕೆ ನೋಡಿ. ಹಾಗೆ ಅಲ್ಲಿ ಕಮಲ ನಯನ ಅದು ಹೇಳ್ದೆ, ಆ ಕಮಲ ಗಂಗೆ ಅಂದೆ, ನಂದು ಮುಖ ಕಮಲ ಕಮಲ ಅಂದೆ. ಕಮಲ ನಿಮ್ದಲ್ಲ, ನಿಮ್ದು ಪದ್ಮ ಪದ್ಮ ಪದ್ಮಶೇಖರ. ಮಕ್ಕಳು ಮಾತ್ರ ಅಂದದ್ದು. ಮಾರ್ತಾಂಡ ತೇಜ ಕಮಲಧ್ವಜ. ನೀವು ದೊಡ್ಡ ತೇಜ, ನೀನು ನಾ ಮಾತೊಂಡೆ ತೇಜ, ನೀನು ಸ್ವಲ್ಪ ಬರ್ಬೇಕು. ನಮ್ಮ ಒಳಗೆ ಹೆಸರು ಕೊಟ್ಟು ಉದ್ದುವ ಇಬ್ಬಿ ಬುಡ್ಸ ಎಲ್ಲ ಕೇಳ್ದ. ಮತ್ತೆ ಹೇಳಿದ ಹಾಗೆ ಹೇಳಿದೆ. ಒಂದೇ ತೊಂಡ ಇಟ್ಕೋಬಹುದಿತ್ತು, ಈಗ ಮಾಡಿ ಇಲ್ಲಿ ನೋಡ್ರಿ ಏನು ವ್ಯತ್ಯಾಸ ಇಲ್ಲ. ಮಾರ್ತಾಂಡ ತೇಜ. ಆದ್ರೂ ಒಂದು ಈಗ ನಿಮಗೆ ಅವ್ರು ತಪ್ಪಾಗಿ ಕೊಡುದಲ್ಲ. ನೋಡು, ಒಳ್ಳೆ ಮಾತಲ್ಲಿ ಹೇಳ್ತಾರೆ. ನಾನು ಮತ್ತೆ ಇಷ್ಟು ಹೇಳಿದೆ ಅದು ಒಳಗೆ ಹೋಗುವುದಕ್ಕೆ ಅವಕಾಶವನ್ನು ಕೊಡು. ನಿಮ್ಮ ಮಹಾರಾಣಿಗೆ ಹೇಳು ಯುದ್ಧಕ್ಕೆ ಬಂದಿದ್ದಾರೆ ಅಂತ. ಸಾಮರ್ಥ್ಯ ಇದ್ರೆ ಅವ್ರು ಬರ್ಲಿ. ಒಳಗೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡು. ನೀ ಅಂತ ಬರ್ತೀವಿ. ಬಾ ಅಂದೆ ಅದಕ್ಕೆ, ಬಾ. ಓ, ಅಂದ್ರೆ ಹೊರಗೆ ಕರ್ಕೊಂಡು ಹೋಗು. ವಯಸ್ಸಾದವನಿಗೆ ನಿನಗೊಂದು ಮಾತಾಡ್ತಾರೆ ಕೇಳು. ನಮ್ಮಿಬ್ಬರಲ್ಲಿ ಯಾರಾದಿತ್ತು ಅಂತ ಆಯ್ಕೆ ಮಾಡಿ. ಮತ್ತೆ ಮತ್ತೆ ನಿನಗೆಲ್ಲ ನೋಡು, ಇಷ್ಟು ಮೇಲೆ ಸುಮ್ಮನೆ ಹೊಡೆದಾಯ್ತ ಮತ್ತೆ ಬಾಯಲ್ಲಿ ಮಾತಾಡ್ತಿಂತ ಹೊಡೆದ ದಿನ ಕಳ್ಕೊಂಡು ಹೋಗು. ಇನ್ನು ನನಗೆ ಮನಸ್ಸಿದ್ದಾಗ ನಿನ್ನಂತ ಸಿಗ್ಲಿ. ಅದೇ ಹೇಳಿದ್ದಾನೆ. ನಾನು ನಮ್ದು ಅವಧಿ ಹೋದ್ಮೇಲೆ ನಿಮ್ಮಂತ ಸಿಕ್ಕಿದ್ರೆ ನಾವಿದ್ದಾಗ ಏನು ಮಾಡ್ಲಿಕ್ಕಿಲ್ಲ. ಅವ್ರು ಹೋದ್ಮೇಲೆ ಬಿಡ್ಲಿಕ್ಕೆ ಆಗುದಿಲ್ಲ. ಉದ್ಯೋಗದಲ್ಲಿ ಇರ್ಬೇಕಾದ ನೀನೇ ಹೊಂದಾಣಿಕೆ ಮಾಡ್ಕೊಳ್ಬೇಕು. ಹೊಂದಾಣಿಕೆ ಮಾಡ್ಕೊಂಡು ಪ್ರಶ್ನೆ ಇಲ್ಲ. ಆಯ್ತು, ನಿನ್ನ ಮಾತಾಗಿ ಅದು ಒಂದ್ ಫ್ರೆಂಡ್ ಎಲ್ಲ ಬೆಲೆ ಕೊಟ್ಟ, ನಂಗೆ ಬೆಲೆ ಕೊಟ್ಟ. ಅಲ್ಲ ಮತ್ತೊಂದು ಮತ್ತೊಂದು ಭೇಟಿ ಆಗ್ತಾ ಇಲ್ಲ. ಮತ್ತೊಂದು ಹಚ್ಚುವರೆಗೆ ನನ್ನ ಮಾತಿಗೆ ಬೆಲೆ ಕೊಟ್ಟು. ಈಗ ನೀವು ಹೋಗ್ತೀರ, ಯಾರಾದಿತ್ತು? ನಾನು ಆದಿತ್ತ. ನನ್ನ ಮುಂದೆ ಇದು ಅರೆಕ್ಷರ ನಿಲ್ಲಿಕ್ಕಿಲ್ಲ. ಯಾವುದು ಇದು ಇದೊಂದು ಬಗ್ಗೆ ಇರ್ತದೆ ಮತ್ತೆ. ಇದು ನಿಂತದ್ದೇ, ಇದು ನಿಲ್ಲಿಕ್ಕಿಲ್ಲ. ಎಂತದ್ದು ಬಂದ್ರು ಇನ್ನು ಒಂದ್ಸಲ ಬಿಡ್ಲಿಕ್ಕಿಲ್ಲ. ಒಂದ್ಸಲ ಬಿಡ್ಲಿಕ್ಕಿಲ್ಲ. ಹಾಗಂತ ಎಂದಲ್ಲೂ ನೋಡದೆ ನಾ ಸುಮ್ಮನೆ ಹೋಗ್ಲಿಕ್ಕಿಲ್ಲ. ಮೊನ್ನೆ ವರ್ಷ ನಿನ್ನ ಕರ್ಮ ಎಲ್ಲಿಯಾದ್ರೂ ನೀ ತಿರ್ಸ್ಕೊಂಡು ನಿಂದ ನೀನೇ ಸಾಯ್ತು. ಇನ್ನೊಮ್ಮೆಲ್ಲ ಯಾರು ಕೊಂದು ಬೇಡ. ನಾವು ತಿರ್ಸಿ ನಮಗೆ ತಾಗಿ ನಾವೇ ಸತ್ತದ್ದು ಅಂತಾದ್ರೆ ಅಲ್ಲೂ ನಮ್ಗೆ ಕಂಡಿವ್ರಿಬ್ಬರು ತಲೆ ಮೇಲೆ ಆದ್ರೂ ಹಾಕಿ ಮಾಡಿ ಕೆಲಸ ಉಳಿತು. ಅಲ್ಲ ಅಜ್ಜಿ, ಹಾಗವ್ರು ಹಾಕುವುದು ಯಾವುದು ಅಂತ ನಮ್ಮ ತಲೆಯಲ್ಲಿ ಬೇಡ. ಅದು ಬಾಯಿಗೆ ಆಗ್ತದೆ.
ಹೇಳ ಹೇಳ ಹೇಳುವುದಿಲ್ಲ. ಜಾಗ ಸ್ವಂತದ್ದಾಗದೆ ಹೋದ್ರೆ ಬೇರೆ ನೋಡ್ಬೇಕಾ ಬೇರೆ ಬೇರೆ ನೋಡು ಪ್ರಶ್ನೆ ಇಲ್ಲ. ಯುದ್ಧದಲ್ಲೂ ಒಂದು ಕ್ರಮ ಉಂಟು. ನೀತಿ ಶಾಸ್ತ್ರ ಈಗ ಹೇಳು. ಯಾವ ಶಾಸ್ತ್ರದ ಅಭ್ಯಾಸ ಮಾಡಿದ್ರಿ? ನಿಜವಾಗಿ ನಾವು ಕೊಟ್ಟ ಪೆಟ್ಟಿಗೆ ನನಗೆ ಮೇಲಿಂದ ನಕ್ಷತ್ರವೇ ಉದುರ್ತಾ ಉಂಟು. ಎಷ್ಟು ಒಂದೊಂದು ಹಾಕ್ಬಿಟ್ಟು ಕೊಟ್ರೆ ಹಾಗೆ. ಅಯ್ಯಪ್ಪ ಆದ್ರೆ ಒಂದು ನಂಗೆ ಯಾಕಾದಿತ್ಯ ಬಂದೈತ ಮತ್ತೆ ಈಗ ಈಗ ಹೇಗೆ? ಈಗ ಬಂದ ಮೇಲೆ ನಕ್ಷತ್ರ ಈಗ ನೀನು ಕೋಲು ಹಾಕಿದೀಯಾ ತೋತಿನಿ. ಈಗ ಓದ್ ನಿನ್ನದು. ನನ್ನದೇ ನಿಮ್ಗೆ ಅದು ಆ ಮಟ್ಟಿಗೆ ಒಂದು ಸಮಾಧಾನ ನಿಮ್ಗೆ ನಂದೇ ಬಳಸ್ತೀನಿ ಸುಣ್ಣದ ನಾಮ ಎಲ್ಲಿಂದ? ಮೂಗಿಂದ. ವಿಭೂ ನಾಮ ಹಾಕುವವನು ನೀನು. ಮತ್ತೆ ನಾನು ಗೊತ್ತಾಯ್ತು. ಹಾ ಆಯ್ತು. ನೀವು ದಿಗ್ವಿಜಯ ದಿಗ್ವಿಜಯ. ಈಗ ಇದು ಎಂತ ಮಾರ್ಚೋಣ ಮಾರ್ಕೊಂಡ ತೇಜ. ಕಂಡ ಕಂಡ ತೇಜ ನೀನೆಂತ ಧ್ವಜ ಧ್ವಜ ಕಮಲ ಧ್ವಜ. ಅದು ಕಮಲದಿಂದ ಹೇಳ್ಬೇಕು ನಾಗೆ ಓಡಾಡ್ತದೆ. ಅದೇ ನಮ್ದು ಯಾವತ್ತೂ ಸುಖಗಂಧಿ ಅದು ನಿಮ್ದು ಅಪರೂಪಕ್ಕೆ ಬಂದದ್ದು ಸಿಗುವುದೇ ಧ್ವಜ ಮಾತ್ರ ಕಲ್ತ್ಕೊಂಡು. ಧ್ವಜ ಮತ್ತೆ ಇದು ತೇಜ. ಹಾ ಹೋಗ್ತಾ ಇರ್ಬೇಕು. ಹೇಗೆ ಕಳಿಸಬೇಕು ಅವಳನ್ನು? ಎಲ್ಲ ಮಣಿಪಾಲಕ್ಕೆಲ್ಲ ಲೆಕ್ಕ ಹಾಕಿ ನಾನು ಹೋಗ್ಬತ್ತೆ ಸ್ವಲ್ಪ ಈ ಬದಿ ನೋಡ್ಕೊಳ್ಳಿ. ಆ ಬದಿ ಬಂದ್ರೆ ಅವ್ರನ್ನ ಹಾಗೆ ಕಳಿಸಿ, ಈ ಬದಿ ಬಂದ್ರೆ ಹೀಗೆ ಕಳಿಸಿ. ಈಚೆ ಬದಿ ಬರ್ಲಿಕ್ಕೆ ಮಾತ್ರ ಯಾರು